ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಚಟಾಪಟ ಚಂದ್ರು ಬಂದಿದ್ದೀನಿ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲೇ ಒನ್ ಮೋರ್ ಅಂದ್ಬಿಟ್ಟು ಒಂದು ಹೆಸರು ಕಾಳು ಸಾರು, ಮೊಟ್ಟೆ ಹೆಸರು ಕಾಳು ಗೊಜ್ಜನ್ನ ಮಾಡಿ ನಿಮಗೆಲ್ಲ ರುಚಿ ಬಳಸಬೇಕು, ಖುಷಿಯಾಗಿ ತೋರಿಸ್ಬೇಕು. ಏನೇನು ಬೇಕು ಆ ಸಾಮಗ್ರಿಗಳನ್ನ ನೋಡೋಣ, ಆಹಾ ಅಂತ ಮಾಡೇ ಬಿಡೋಣ. ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಅಂದರೆ ಚಕ್ಕೆ, ಲವಂಗ, ಧನಿಯಾ, ಕಾಳುಮೆಣಸು, ಶುಂಠಿ, ಉರ್ಗಡ್ಲೆ, ಗಸಗಸೆ, ಬೆಳ್ಳುಳ್ಳಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಹೆಸರುಕಾಳು, ಮೊಟ್ಟೆ ಇದನ್ನೆಲ್ಲ ಹಾಕ್ಬಿಡೋದು, ಆಹಾ ಅಂತ ಅಲ್ಲಾಡಿಸ್ಬಿಡೋದು. ನಮ್ಮ ಹುಡುಗ ಒಂದು ಪಾತ್ರೆ ತಗೊಬರ್ತಾನೆ, ಆಹಾ ಅಂತ ಮಾಡಿಬಿಡೋಣ ಅಂತ ರುಚಿಯಾಗಿ ತೋರಿಸ್ಬಿಡೋಣ. ಬಾರೋಣ, ಗುಡ್ ಬಾಯ್ ಅಣ್ಣ, ಅದು ಕೊಟ್ಬಿಡೋಣ, ಉರಿಬಿಡೋಣ. ಓಕೆ, ಗುಡ್ ಬಾಯ್, ಓಟ್ ಬನ್ನಿ. ಈಗ ನೋಡಿ ರೆಡಿಯಾಗಿದೆ. ಈಗ ಒಲೆ ಹಚ್ಚುವುದೇ, ಸ್ವಲ್ಪ ಪಾತ್ರೆ ಬಿಸಿಯಾಗಲಿ. ಪಾತ್ರೆ ಬಿಸಿಯಾಗಿದೆ. ಹೆಸರು ಕಾಳು ನೆನೆಸಿಟ್ಟಿದ್ದೀನಿ. ಒಂದು 2 to 3 ಅವರ್ ಹೆಸರು ಕಾಳು ನೆನೆಸಿಟ್ರೆ ಬೇಗ ಬೇಯುತ್ತೆ, ರುಚಿಯಾಗಿರುತ್ತೆ. ಈಗ ನಾನು ಒಂದು ಹತ್ತತ್ರ ಒಂದು 2 hours 2 ಗಂಟೆಗಳು ಚೆನ್ನಾಗಿ ಪರಿಪೂರ್ಣತೆಯಿಂದ ನೆಂದಿದೆ. ಇದನ್ನು ಇಟ್ಟಿದ್ದೀನಿ. ನಮ್ಮ ಪಾತ್ರೆಯನ್ನು ಒಲೆ ಮುಂದೆ ಬಿಟ್ಟಿದ್ದೀನಿ. ಈಗ ಇದಕ್ಕೆ ಒಂದು 3 ಸ್ಪೂನ್ ಎಣ್ಣೆಯನ್ನು ಹಾಕ್ಬಿಡೋಣ. ಎಣ್ಣೆ ಕಾಯಿ ಬಿಡಲಿ. ಅಲ್ಲಾಡ್ಸೋಕೆ ಒಂದು ತಗೊಂಡೇ ಬಿಡೋಣ. ಕ್ಲೀನಾಗಿ ಮಾಡಬೇಕು ಅಂದರೆ ನೋಡಿ, ಒಂದು ಫುಲ್ ಈರುಳ್ಳಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕೆಂಪಾರಾಗಿ ಬೇಯಲಿ. ಯಾವುದೇ ಒಂದು ಅಡುಗೆ ಮಾಡುವಾಗ ಖುಷಿಯಾಗಿ ಅಡುಗೆ ಮಾಡಬೇಕು, ಚಟಾಪಟ ಅಂತ ಇರಬೇಕು, ರುಚಿಯಾಗಿ ತೋರಿಸ್ತಾ ಇರಬೇಕು, ನೆನಪು ಇಲ್ಲೇ ಇರಬೇಕು. ಆವಾಗ ಅಡುಗೆನೂ ರುಚಿ ಬರುತ್ತೆ, ಖುಷಿಯಾಗಿ ಅಡುಗೆನೂ ಮಾಡಿಬಿಡ್ಬೋದು. ಪ್ರತಿ ಸಾಮಗ್ರಿಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ಕೆಲಸ ಮಾಡಿದಾಗ ಆ ಅಡುಗೆ ಯಾವತ್ತಿದ್ರೂ ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಕಲ್ತ್ಕೋಬೇಕಾಗಿರೋದು ಇಷ್ಟೇ, ಪ್ರತಿ ಸಾಮಗ್ರಿಗಳನ್ನ ಪಕ್ಕದಲ್ಲಿ ಇಟ್ಕೊಂಡು ನೀಟಾಗಿ ಎಲ್ಲ ತೆಗೆದು ಬೇಗನೂ ಮಾಡ್ಬೋದು, ಬೇಗನೂ ತಿನ್ಬಿಡ್ಬೋದು. ಅದು ಈ ಹೆಸರು ಕಾಳು ಮೊಟ್ಟೆ ಗೊಜ್ಜಿದೆಯಲ್ಲ, ತುಂಬ ಚೆನ್ನಾಗಿರೋದು. ಅದು ಈ ಟೈಮಲ್ಲಿ ನಮ್ಮ ಡ್ರೈ ಸಿಗಡಿ ಇದೆ, ಒಣ ಸಿಗಡಿ, ಅದನ್ನು ಹಾಕ್ಬಿಟ್ಟು ಮಾಡ್ಬೋದು. ಇನ್ನೊಂದು ಸಲ ತೋರಿಸ್ತೀನಿ. ಅದೆಲ್ಲ ತುಂಬ ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದು ನೋಡಿ, ಇವಾಗ 100 ಗ್ರಾಮಷ್ಟು ಹೆಸರು ಕಾಳನ್ನ 2 hour ನೆನೆಸಿದೆ. ಇದಕ್ಕೆ ಪರಿಪೂರ್ಣತೆಯಿಂದ ಬಿಟ್ಬಿಡ್ತೀನಿ. ಹೀಗೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ನೀರು. ಈಗ ತಿರುಗಿಸಿ ಇದು ಬೇಯ್ತಾ ಇರಲಿ. ಈಗ ಇವನ್ನ ಪಕ್ಕದ ಮನೆಗೆ ಇಟ್ಕೊಂಡ್ಬಿಡ್ತೀನಿ. ಈಗ ಪಕ್ಕದ ಮನೆಗಿಟ್ಟು ಇನ್ನೊಂದು ಮಸಾಲೆ ಹಾಕ್ಕೊಂಬಿಡೋಣ. ಮುಚ್ಚಿಬಿಟ್ಟು ಈಗ ಇದನ್ನು ಎಳೆ ಕಾವಿನಲ್ಲಿ ಇಟ್ಕೊಂಡು ತವಾ ಕಾಯಲಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಮಸಾಲೆ ಹುರ್ಕೊಳ್ಳೋದಕ್ಕೆ ಹಾಕ್ಕೊಂಬಿಡೋಣ. ಈಗ ಸ್ವಲ್ಪ ಖಾರ ಯಾವಾಗಲೂ ಮುಂದೆ ಇರಬೇಕು. ಒಂದು 7 ಹಸಿಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಬಿಡೋದು. ನಮ್ಮ ಮಾಮೂಲಿ ಇದ್ದೇ ಇದೆ. 2 ಚಕ್ಕೆ, 2 ಲವಂಗ, 1 ಕೈ ಹಿಡಿ ಧನಿಯಾ, ಆಮೇಲೆ 1 ಸ್ಪೂನು ಕಾಳುಮೆಣಸು, ಆಮೇಲೆ ಸ್ವಲ್ಪ ಶುಂಠಿ, 1 ಸ್ಪೂನು ಉರ್ಗಡ್ಲೆ, 1 ಸ್ಪೂನು ಗಸಗಸೆ, 1 ಕಪ್ಪು ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ ನೋಡಿ, ಇಷ್ಟು ಬೆಳ್ಳುಳ್ಳಿ, 1 ಕಪ್ ಈರುಳ್ಳಿ ನೋಡಿ,
ಇದನ್ನೆಲ್ಲ ಇದ್ರ ಜೊತೆಗೆ ಅಣ್ಣ ಮಿಕ್ಸಿ ಜಾರೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡಿದ್ದೀಣ್ಣ. ಒಳ್ಳೆ ಹುಡುಗ, ಯಾಕೆ ಊರಿಂದ ಬಂದ್ಮೇಲೆ ಸ್ವಲ್ಪ ಡೆವಲಪ್ ಆಗವ್ರೆ. ಯಾವುದು ಹೆಣ್ಣು ಸಿಕ್ತಾ? ಓಕೆ ಆಯಿತಾ? ಹೌದಾ, ಬೇಗ ಮಾಡ್ಕೊಬೇಡಪ್ಪ. ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಉಪ್ಪು. ಕಾಲಕ್ಕೆ ಅದು ಹಾಕ್ಬಿಟ್ರೆ ಭಾಳ ಖುಷಿ ಅಲ್ವಾ. ಮೊಟ್ಟೆ ಗೊಜ್ಜನ್ನು ಮಾಡೋದಕ್ಕೆ ಏನೇನು ಬೇಕು ಅಂತ ಎಲ್ಲ ಸಾಮಗ್ರಿಗಳು ತೋರಿಸಿದ್ದೀನಿ. ಸ್ವಚ್ಛ ಭಾರತ ಮಾಡ್ತಾಯಿದ್ದೀನಿ. ಯಾವುದೋ ಅಡುಗೆ ಮಾಡುವಾಗ ಸ್ವಚ್ಛತೆಯಿಂದ ಇದ್ದರೆ ಆ ಅಡುಗೆ ರುಚಿ ಬರುತ್ತೆ, ಕ್ಲೀನಾಗೂ ಇರುತ್ತೆ. ಈಗ ನೋಡಿ, ಒಂದು ಅರ್ಧ ಕಪ್ಪಷ್ಟು ಪುದೀನ ಸೊಪ್ಪು, ಇವಾಗ ಇವನು ಸ್ವಲ್ಪ ಅಲ್ಲಾಡಿಸ್ಬಿಡೋಣ. ಈಗ ಇನ್ನೊಂದು ಅರ್ಧ ಕಪ್ಪಷ್ಟು ಇದಕ್ಕೆ ಕೊತ್ತಂಬರಿ, ಚಕ್ಕೆ, ಲವಂಗ, ಧನಿಯಾ, ಹುರ್ಗಡ್ಲೆ, ಅದು ಆಮೇಲೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, 1 ಕಪ್ ಈರುಳ್ಳಿ ಎಲ್ಲವನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಹುರಿದುಕೊಂಡು ರುಚಿಯಾಗಿ ಮಾಡೋಕ್ಕೆ ಇಷ್ಟು ಮಸಾಲೆಗಳೆಲ್ಲ ರೆಡಿಯಾಗಿದೆ. ಈಗ ನೋಡಿ, ಕೊಬ್ಬರಿಯನ್ನು ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಬಿಡುವುದು. ಇದನ್ನು ಒಂದು 5 ನಿಮಿಷ ಬಾಡಿಸಿ ಬಿಡುವುದು. ಸರ್ವೋತ್ತಮ, ಇದನ್ನು ತೆಗೆದುಕೊಂಡು ಹೋಗಿ ರುಬ್ಬಿಕೊಂಡು ಬಂದ್ಬಿಡಪ್ಪ ಸರ್ವಜ್ಞ. ಸ್ವಲ್ಪ ಆರಲಿ, ಹಂಗೆ ಮಿಕ್ಸಿಗೆ ಬಿಟ್ಬಿಟ್ಯಾ. ಇದಿರಲಿ ಬಿಡು ನನ್ನ ಹತ್ರನೇ. ಈಗ ಈ ಮನೇಲಿ ಬೇಯ್ತಾ ಇರೋದನ್ನು ಆಫ್ ಮಾಡೋದೆ, ಈ ಮನೇಲಿ ಇಡೋದೆ. ಹೋಗಿ ಬಂದ್ಬಿಡಪ್ಪ, ರುಬ್ಕೊಂಬಂದ್ಬಿಡು. ನೋಡಿ, ಈಗ ಮಸಾಲೆ ರೆಡಿ ಆಯಿತು. ಸ್ವಲ್ಪ ನೀರು ಬಿಟ್ಟಾಯಿತು. ಹಾಕ್ಬಿಟ್ಟೆ, ತೊಗೊಂಡೋಗ್ಬಿಡಪ್ಪ ಅಣ್ಣ. ನಾವು ಸ್ವಲ್ಪ ಅಲ್ಲಾಡಿಸ್ಬಿಡೋಣ. ಒಂದು ಮರಳಿದ ನಂತರ ಈಗ ಹೆಸರು ಕಾಳು ಗೊಜ್ಜು. ಮೊಟ್ಟೆ ಹಾಕಿದ್ರೆ ಈ ಹೆಸರು ಕಾಳು ಮೊಟ್ಟೆ ಗೊಜ್ಜು ಇಷ್ಟೇ ನೋಡಿ, 2 in 1. ಇದು ರೆಡಿ. ಸ್ವಚ್ಛ ಭಾರತ್ ಮಾಡೋಣ. 2 ನಿಮಿಷ ಮರಳಿ, ಮೊಟ್ಟೆ ಬಿಡೋದೆ, ಹೆಸರು ಕಾಳು ಮೊಟ್ಟೆ ಗೊಜ್ಜು ಕೊಡೋದೆ. ಕಾಯ್ತಾಯಿರಿ. ಚೆನ್ನಾಗಿ ಕುದೀತಾ ಇದೆ. ಇವಾಗ ತೆಗೆಯುವುದು, ಪಕ್ಕದಲ್ಲಿ ಇಡುವುದು. ಈಗ ಇದಕ್ಕೆ ಒಂದು 5 ಮೊಟ್ಟೆಗಳನ್ನು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕ್ಬಿಡೋದು. ಎಷ್ಟು ರುಚಿ ಇರುತ್ತೆ ಗೊತ್ತಾ. ಒಂದು 5 ನಿಮಿಷ ಬಿಟ್ಟರೆ ಮೊಟ್ಟೆ ಎಷ್ಟೊತ್ತು ಬೇಯೋದು. ನೋಡಿ, ಹೆಸರು ಕಾಳು ಮೊಟ್ಟೆ ಗೊಜ್ಜು ಮೊಟ್ಟೆಗೆ ಹೊಡೆದಿದ್ದೀವಿ, ಚೆನ್ನಾಗಿ ಬೀತಾ ಇದೆ. ನಿಮಗೆ ತೋರಿಸೋ ಅರ್ಜೆಂಟಲ್ಲಿ ನಮ್ಮ ಪೇಟ ಧರಿಸೇ ಇಲ್ಲ, ಧರಿಸ್ಕೊಬಿಡೋಣ. ದಯವಿಟ್ಟು ಕ್ಷಮೆ ಇರಲಿ. ಈಗ ಏನಂದರೆ, ಕೆಲಸ ಮಾಡೋವಾಗ ಎಲ್ಲೋ ಮರೆತುಬಿಟ್ಟೆ, ಹೆಸರು ಕಾಳು ಬೇಯಬೇಕಾಗಿತ್ತು. ಈಗ ಚೆನ್ನಾಗಿ ಎಲ್ಲ ಬೆಂದು ಮೊಟ್ಟೆ ಸಮೇತ ಕುದೀತಾ ಇದೆ. ಕುದೀತಾ ಇರಬೇಕು, ರುಚಿಯಾಗಿ ನೋಡ್ಕೋತಾ ಇರಬೇಕು, ಮನೇಲಿ ಕಲ್ತ್ಕೊತಾ ಇರಬೇಕು. ಅಡುಗೆ ಮಾಡ್ಕೊಂಡು ತಿಂದಾದಮೇಲೆ ನೀವು ಪ್ರೀತಿಯಿಂದ ಹೇಳೋದಿದೆಯಲ್ಲ, ಅದೇ ಪರಮಾನಂದ. ಈಗ ನೋಡಿ, ಚೆನ್ನಾಗಿ ಮೊಟ್ಟೆ ಗೊಜ್ಜು ರೆಡಿ. ಹೆಸರು ಕಾಳು ಮೊಟ್ಟೆ ಗೊಜ್ಜು ಬೇಗ ಮಾಡ್ಕೋಬೋದು. ಚಪಾತಿ ಜೊತೆಗಂತೂ ಎಕ್ಸ್ಟ್ರಾರ್ಡ್ನರಿಯಾಗಿರುತ್ತೆ. ತಿಂದಾದಮೇಲೆ ನೀವೇ ಹೇಳ್ತೀರಾ ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ. ನೋಡಿದ್ದೀರಾ, ನೋಡ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ತಿಂದಾದ್ಮೇಲೆ ಗೊತ್ತಲ್ಲ, ಆಹಾ ಅನ್ಬೇಕು. ಆಹಾ, ಹೆಂಗಿರುತ್ತೆ ಗೊತ್ತಾ ರುಚಿ. ಅಣ್ಣ ಚಪಾತಿ ತಂದಣ್ಣ. ಇಲ್ಲ ಇರೋಣ, ನಮ್ಮ ಮೊಟ್ಟೆನ ಇದ್ರ ಮೇಲೆ ಇಡ್ಬೇಕಲ್ಲಣ್ಣ.
ಅಂದರೆ ಹೆಸ್ರು ಕಾಳು ಮೊಟ್ಟೆ ಗೊಜ್ಜು ಜೊತೆಗೆ ಚಪಾತಿ ಮಾಡ್ಕೊಂಡು ತಿಂತಾಯಿದ್ರೆ ಆಹಾ ಅಂತ ಹೋಗುತ್ತೆ. ನಿಮಗಾಗಿ ಹೆಸ್ರು ಕಾಳು ಮೊಟ್ಟೆ ಗೊಜ್ಜು ಮಾಡಿದ್ದೀವಿ, ಖುಷಿಯಾಗಿ ತಿಂತೀರಾ, ಆಮೇಲೆ ಅಂತೀರಾ, ಸಬ್ಸ್ಕ್ರೈಬ್ ಮಾಡ್ತೀರಾ, ಕಾಮೆಂಟ್ಸ್ ಮಾಡ್ತೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಲ ಬೆಲ್ ಬಟನ್ ಒತ್ತಿಬಿಡಿ. ನಿಮ್ಮ ಪ್ರೀತಿಗಾಗಿ ಬರ್ತೀನಿ, ನಾನು ರುಚಿಯಾದ ಅಡುಗೆ ತೋರಿಸ್ತೀನಿ. ಬ್ಯಾಚುಲರ್ಸ್ ಕಲ್ತ್ಕೊಬೋದು, ಮನೇಲಿ ಮಕ್ಳಿಗೆ ಕಲ್ತ್ಕೊಳ್ಬೋದು, ಪ್ರೀತಿಯಾಗಿ ತಿನ್ನಿಸ್ಬೋದು. ಇದೆಲ್ಲ ಬರ್ತೀವಿ ಅಂದರೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟಲ್ಲೇ ತಾನೇ ಬರ್ತೀವಿ, ರುಚಿಯಾಗಿ ಅಡುಗೆ ತೋರಿಸ್ತೀವಿ. ಕಲ್ತ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಹೋಗಿ ಬರುತ್ತೇನೆ, ಪ್ರೀತಿ ತರುತ್ತೇನೆ.